ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಕರ್ಣ ಯುದ್ಧಕ್ಕೋಸ್ಕರ ತಯಾರಾಗೋದು ಮತ್ತೆ ದ್ರೋಣಾಚಾರ್ಯರು ಸೇನಾಪತಿಯ ಪದವಿಗೆ ಅಭಿಷಕ್ತರಾಗೋದು ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ದುರ್ಯೋಧನ ಹೇಳ್ತಾನೆ, ಈಗ ವಿದ್ಯೆಯಲ್ಲಿ ಆಯಸ್ಸು ಬಲ ಎಲ್ಲದರಲ್ಲೂ ದೊಡ್ಡವರಾದಂಥ ಪಿತಾಮಹ ಭೀಷ್ಮರು ನಮ್ಮ ಸೇನಾಪತಿಗಳಾಗಿದ್ರು. ಆದ್ರೆ ಈಗ ಅವರು ಸ್ವರ್ಗವಾಸದ ತಯಾರಿಯಲ್ಲಿದ್ದಾರೆ. ಸೊ ಈಗ ಸೇನಾ ನಾಯಕ ಇಲ್ಲದೆ ಇರೋದ್ರಿಂದ ನಮ್ಮ ಸೈನ್ಯ ಅನಾಥವಾಗಿದೆ. ಈಗ ಅದರಲ್ಲಿ ಯಾರಾದರೂ ಸೇನಾಪತಿ ಆಗಬೇಕು. ಸೊ ಯಾರನ್ನ ಸೇನಾಪತಿಯನ್ನಾಗಿ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ನೀನು ಯೋಚನೆ ಮಾಡಿ ಹೇಳು. ನೀನು ಯಾರನ್ನ ಹೇಳ್ತೀಯೋ ಅವರನ್ನೇ ನಾವು ಸೇನಾಪತಿಯನ್ನಾಗಿ ಮಾಡೋಣ ಅಂತಂದ್ಬಿಟ್ಟು ದುರ್ಯೋಧನ ಹೇಳ್ತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಹೌದು, ಎಲ್ಲರೂ ಇಲ್ಲಿರುವಂಥ ರಾಜರೆಲ್ಲರೂ ಕೂಡ ಆ ಯೋಗ್ಯತೆ ಇದೆ. ಆದ್ರೆ ಎಲ್ಲರೂ ಸೇನಾಪತಿ ಆಗೋದಕ್ಕಾಗಲ್ಲ. ಎಲ್ಲರಿಗಿಂತ ಹೆಚ್ಚು ಗುಣ ಅಥವಾ ಯೋಗ್ಯತೆ, ಆ ಎಲ್ಲ ಕೌಶಲ್ಯತೆ, ಪರಾಕ್ರಮ, ಬಲ, ಬುದ್ಧಿ ಎಲ್ಲದರಲ್ಲೂ ಮುಂದೆ ಯಾರಿದ್ದಾರೋ ಅವರನ್ನ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ಗುರುಗಳಾಗಿರುವಂಥ ದ್ರೋಣಾಚಾರ್ಯರು ಇದಕ್ಕೆ ಅರ್ಹರಾಗಿದ್ದಾರೆ. ಅವ್ರು ಇರಬೇಕಾದ್ರೆ ಇನ್ನು ಬೇರೆಯವರು ಸೇನಾಪತಿಗಳಾಗೋದಕ್ಕೆ ಆಗೋದಿಲ್ಲ. ಅಂದ್ರೆ ಅವ್ರಿಗೆ ಅಷ್ಟೊಂದು ಯೋಗ್ಯತೆ ಇದೆ. ಅದಕ್ಕೋಸ್ಕರ ಅವರನ್ನೇ ನಾವು ಸೇನಾಪತಿಯನ್ನಾಗಿ ಮಾಡೋಣ ಅಂತಂದ್ಬಿಟ್ಟು ಕರ್ಣ ಹೇಳ್ತಾನೆ. ಕರ್ಣನ ಈ ಮಾತನ್ನ ಕೇಳಿ ದುರ್ಯೋಧನ ಸೈನ್ಯದ ಮಧ್ಯದಲ್ಲಿ ನಿಂತಿದ್ದಂತ ಆಚಾರ್ಯ ದ್ರೋಣರ ಹತ್ರ ಹೋಗಿ ಹೇಳ್ತಾನೆ, ಏನು ಭಗವಂತ, ವರ್ಣ, ಕುಲ, ಉತ್ಪತ್ತಿ, ವಿದ್ಯೆ, ಆಯು, ಬುದ್ಧಿ, ಪರಾಕ್ರಮ, ಯುದ್ಧ ಕುಶಲತೆ, ಅಜೇಯತನ, ಅರ್ಥಜ್ಞಾನ, ನೀತಿ, ವಿಜಯ, ತಪಸ್ಸು ಮತ್ತೆ ಕೃತಜ್ಞತೆ, ಈ ಎಲ್ಲಾ ಗುಣಗಳಲ್ಲೂ ಕೂಡ ಎಲ್ಲರಿಗಿಂತ ಎತ್ತರದಲ್ಲಿ ನೀವಿದ್ದೀರಾ. ಅಂದ್ರೆ ಎಲ್ಲಾರ್ಗೂ ಸ್ವಲ್ಪ ಇದ್ರೆ ಆ ಗುಣಗಳು, ನಿಮ್ಮಲ್ಲಿ ತುಂಬಾ ಇದೆ. ಅಂದ್ರೆ ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿ ನೀವಿದ್ದೀರಾ. ನಿಮ್ಮ ಹಾಗೆ ರಾಜರಲ್ಲೂ ಕೂಡ ಯಾರೂ ನಮಗೆ ರಕ್ಷಕರಿಲ್ಲ. ಅದಕ್ಕೋಸ್ಕರ ಇಂದ್ರ ಯಾವ ರೀತಿ ದೇವತೆಗಳ ರಕ್ಷಣೆಯನ್ನ ಮಾಡ್ತಾನೋ ಅದೇ ರೀತಿ ನೀವು ನಮ್ಮ ರಕ್ಷಣೆಯನ್ನ ಮಾಡಿ, ನಾವು ನಿಮ್ಮ ನೇತೃತ್ವದಲ್ಲೇ ಶತ್ರುಗಳ ಮೇಲೆ ವಿಜಯವನ್ನ ಪಡಿಬೇಕು ಅಂತ ಇಷ್ಟಪಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೋಸ್ಕರ ನೀವು ನಮ್ಮ ಸೇನಾಪತಿ ಆಗುವಂತ ಕೃಪೆ ಮಾಡಿ, ನೀವೇನಾದ್ರೂ ನಮ್ಮ ಸೇನಾಪತಿಗಳಾಗ್ಬಿಟ್ರೆ ನಾವಂತೂ ಖಂಡಿತವಾಗ್ಲೂ ಕೂಡ ರಾಜ ಯುಧಿಷ್ಠಿರನನ್ನ ಮತ್ತೆ ಅವನ ಅನುಯಾಯಿಗಳಿದಾರಲ್ಲ, ಮತ್ತೆ ಅವರ ಬಂಧು ಬಾಂಧವರಿದಾರಲ್ಲ, ಅವರ ಸಹಿತ ನಾವು ಗೆದ್ದು ಬಿಡ್ತೀವಿ. ಅಂದ್ರೆ ಎಲ್ಲರನ್ನೂ ಗೆದ್ದು ಬಿಡ್ಬೋದು ನಾವು. ಅಷ್ಟು ಅವನಿಗೆ ಅವರ ಮೇಲೆ ನಂಬಿಕೆ. ಅದಕ್ಕೆ ನೀವು ಸೇನಾಪತಿಗಳಾಗಬೇಕು ಅನ್ನೋದನ್ನ ಕೇಳ್ಕೊಳ್ತಾನೆ. ದುರ್ಯೋಧನ ಈ ರೀತಿ ಹೇಳಿದಾಗ ಅವನನ್ನ ಸಂತೋಷಗೊಳಿಸ್ತಾ ರಾಜರೆಲ್ಲರೂ ಕೂಡ ದ್ರೋಣಾಚಾರ್ಯರ ಜಯ ಜಯಕಾರವನ್ನ ಮಾಡ್ತಾರೆ. ಅಂದ್ರೆ ಏನು, ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳಿದಾಗ ಬೇರೆ ರಾಜರು ನಮಗೂ ಒಪ್ಪಿಗೆ ಇದೆ ಅಂತ ಹೇಳಬೇಕು, ಮತ್ತು ಅವರು ಆಗೋದಕ್ಕೆ ಒಪ್ಕೋಬೇಕು, ಮತ್ತೆ ದುರ್ಯೋಧನನಿಗೂ ಕೂಡ ತುಂಬಾ ಸಂತೋಷ ಆಗ್ಬೇಕು. ಆ ರೀತಿ ಅವರು ದ್ರೋಣಾಚಾರ್ಯರ ಜಯಕಾರವನ್ನ ಮಾಡ್ತಾರೆ. ಮತ್ತು ಅವರೆಲ್ಲರೂ ದ್ರೋಣಾಚಾರ್ಯರ ಉತ್ಸಾಹವನ್ನ ಹೆಚ್ಚಿಸ್ತಾರೆ. ಆಗ ಆಚಾರ್ಯರು ದುರ್ಯೋಧನನಿಗೆ ಹೇಳ್ತಾರೆ, ರಾಜ, ನಾನು 6 ಅಂಗಗಳಿಂದ ಕೂಡಿರುವಂತ ವೇದ, ಮನು ಹೇಳಿರುವಂತ ಅರ್ಥಶಾಸ್ತ್ರ, ಭಗವಂತ ಶಂಕರ ಕೊಟ್ಟಿರುವಂತಹ ಬಾಣವಿದ್ಯೆ, ಮತ್ತೆ ಅನೇಕ ಪ್ರಕಾರದ ಅಸ್ತ್ರಶಸ್ತ್ರಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ಏನೇನ್ ಗೊತ್ತಿದೆ ಅವರಿಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೀನು ವಿಜಯದ ಅಭಿಲಾಷೆಯಿಂದ, ನಾನು ಗೆಲ್ಬೇಕು ಅನ್ನುವಂಥ ಆಸೆಯಿಂದ ನನ್ನಲ್ಲಿ ಯಾವ ಯಾವ ಗುಣಗಳಿದೆ ಅಂತ ತಿಳಿಸಿದ್ಯೋ ಅದೆಲ್ಲವನ್ನೂ ಕೂಡ ನಾನು ನಿಭಾಯಿಸ್ತಾ ಪಾಂಡವರ ಜೊತೆ ಯುದ್ಧ ಮಾಡ್ತೀನಿ. ಆದ್ರೆ ನಾನು ದೃಪದ ಪುತ್ರನಾದಂತಹ ದೃಷ್ಟದ್ಯುಮ್ನನ ವಧೆಯನ್ನ ಯಾವುದೇ ರೀತಿಯಲ್ಲೂ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅವನು ಹುಟ್ಟಿರೋದೇ ನನ್ನ ವಧೆಗೋಸ್ಕರ. ನನ್ನನ್ನ ಕೊಲ್ಲೋದಕ್ಕೆ ಅವನು ಹುಟ್ಟಿದಾನೆ ಹೊರತು ನಾನು ಅವನ ಮೇಲೆ ಕೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬೇರೆ ಯಾರನ್ನ ಬೇಕಾದ್ರೂ ನಾನು ಕೊಲ್ತೀನಿ, ಯಾರ ಜೊತೆ ಬೇಕಾದ್ರೂ ನಾನು ಯುದ್ಧ ಮಾಡ್ತೀನಿ, ಆದ್ರೆ ದೃಷ್ಟದ್ಯುಮ್ನನ ವಧೆಯನ್ನ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸಂಜಯ್ ಹೇಳ್ತಾನೆ, ರಾಜ, ಈ ರೀತಿ ಆಚಾರ್ಯರ ಅನುಮತಿ ಸಿಕ್ಕ ಮೇಲೆ ನಿಮ್ಮ ಮಗ ದುರ್ಯೋಧನ ಇದ್ದಾನಲ್ಲ, ಅವರನ್ನ ವಿಧಿಪೂರ್ವಕವಾಗಿ ಸೇನಾಪತಿಯ ಪದವಿಗೆ ಅಭಿಷಕ್ತರನ್ನಾಗಿ ಮಾಡ್ತಾನೆ. ಆ ಒಂದು ಪಟ್ಟವನ್ನ ಅವರಿಗೆ ತೊಡಸ್ತಾನೆ. ಆ ಸಮಯದಲ್ಲಿ ಏನಾಯ್ತು, ಡೋಲುಗಳ ಶಬ್ದ ಮತ್ತೆ ಶಂಖಗಳ ಧ್ವನಿಯಿಂದ ಎಲ್ಲರೂ ಕೂಡ ಹರ್ಷವನ್ನ ಪ್ರಕಟಗೊಳಿಸ್ತಾರೆ. ಮತ್ತೆ ಪುಣ್ಯವಾಚನವನ್ನ, ಸ್ವಸ್ತಿವಾಚನವನ್ನ, ಮತ್ತೆ ಸೂತರು ಮತ್ತೆ ಮಗಧರ ಸ್ತುತಿಗೀತೆ ಮತ್ತೆ ಬ್ರಾಹ್ಮಣರ ಜಯ ಜಯಕಾರದಿಂದ ಆಚಾರ್ಯರನ್ನ ಗೌರವಿಸ್ತಾರೆ. ದ್ರೋಣರು ಸೇನಾಪತಿಯಾದ್ರಿಂದ
ಎಲ್ರೂ ಹೀಗೆ ಅನ್ಕೊಳ್ತಾರೆ, ಏನು ನಾವು ಈಗ ಪಾಂಡವರನ್ನ ಗೆದ್ದೇ ಬಿಟ್ಟಿದೀವಿ ಅಂತ. ಭೀಷ್ಮರ ಮೇಲೆ ಫುಲ್ಲು ಅವರಿಗೆ ನಂಬಿಕೆ ಇರುತ್ತೆ. ಆದ್ರೆ ಈಗ ಅವರು ಶರಶೈಲಿದಾರಲ್ಲ, ಈಗ ದ್ರೋಣಾಚಾರ್ಯರು ನಮ್ಮ ಸೇನಾಪತಿಗಳ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನ ಪಾಂಡವರನ್ನ ನಾವು ಗೆದ್ದೇ ಬಿಟ್ಟಿದೀವಿ ಅನ್ನೋ ಮಟ್ಟಿಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಖುಷಿ ಪಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.